ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶೋನಸ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀನ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸ ಬಿಟ್ಟು ಎಗೇನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಟು ವಾಚ್ ದಿಸ್ ವೀಡಿಯೋ ಆ್ಯಂಡ್ ವಿರ್ಚುವಲ್ ಹಕ್ ಟು ಎವ್ರಿ ಒನ್. ಇವತ್ತಿನ ವೀಡಿಯೋ ಏನಂದರೆ, ನಾನು ನಮ್ಮ ಆಫೀಸಲ್ಲಿ ಒಂದು ಈವೆಂಟ್ ನಡೀತಾ ಇದೆ. ಇವತ್ತು ಒಂದು ಫೆಸ್ಟ್ ಥರ. ಸೊ ಅದಕ್ಕೆ ರೆಡಿ ಆಗಬೇಕು. ನಾನು ಇವಾಗಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಶನಿವಾರ ಪೂಜೆ ಮಾಡಬೇಕು. ನಾನು ಥ್ರೆಡ್ಡಿಂಗ್ ಕೂಡ ಮಾಡ್ಕೊಂಡಿಲ್ಲ. ಸೊ ಹೋಗಿ ಥ್ರೆಡ್ಡಿಂಗ್ ಎಲ್ಲ ಮಾಡಿಬಿಟ್ಟು ಬಂದು ರೆಡಿ ಆಗ್ತೀನಿ ಅಷ್ಟೇ. ಗೈಸ್, ವೀಡಿಯೋದೊಳಗೆ ಹೋಗೋಣ. ಗೈಸ್, ಇವಾಗ ಥ್ರೆಡ್ಡಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ನಾನಂತೂ ಏನೋ ಮುಖಕ್ಕೇನೋ ಹಾಕೊಂಡೇ ಇಲ್ಲ. ರೆಡಿ ಆಗಬೇಕು. ಹೋಗಿ ಬಂದು ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ರೆಡಿ ಆಗ್ತೀನಿ. ಇವಾಗ ಟೈಮ್ ಬಂದು 12 o'clock ಆಗಿದೆ. ನನಗೆ 3 o'clock ಕ್ಯಾಬ್ ಇದೆ. ಸೊ ಇವಾಗ ಹೋಗಿ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಇನ್ನೊಂದು ಸತಿ ಫೇಸ್ ವಾಶ್ ಎಲ್ಲ ಮಾಡಿ ರೆಡಿ ಆಗ್ತೀನಿ. ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಗೈಸ್. ಕೂದಲು ಬೆಳೆಸ್ಬೇಕು. ಫಸ್ಟ್ ಆಫ್ ಆಲ್ ಐಬ್ರೋಸೇ ಇಲ್ಲ ನನಗೆ. ಈ ಕಡೆ ಇಲ್ಲ, ಈ ಕಡೆ ಇದೆ ಸ್ವಲ್ಪ. ಸೊ ಮಾಡಿಸ್ಕೊಂಡು ಬಂದಿದ್ದೀನಿ. ಇವಾಗ ಎಣ್ಣೆ ಕುಡಿಯೋಣ ಅಂತ ಬಂದಿದ್ದೀನಿ. ಎಣ್ಣೆ ಕುಡಿದ್ಬಿಟ್ಟು ಮನೆಗೆ ಹೋಗ್ತೀನಿ. ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಪಾಪು ಬೇಕಂತಾನೆ ಇದು ಮಾಡಿದ್ದಾನೆ. ನಾನೇ ಹಿಂಗಾರು ಒಂದು ವಿಡಿಯೋ ಹಾಕಿ ಫೇಮಸ್ ಆಗೋಣ ಅಂತ ಇದ್ರೆ ಅದಕ್ಕೂ ಬಿಡ್ತಾ ಇಲ್ಲ ನೀನು. ಬೇಕಂತಾನೆ ಸ್ಪೀಡಾಗಿ ಓಡಿಸ್ಬೇಡ ಪಾಪ. ಏನು ಹೊಟ್ಟೆ ಕಿಚ್ಚಲ್ಲ ನೀನು. ಸ್ವಾಮಿ. ಗೈಸ್, ಥ್ರೆಡ್ಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಕಾರು ನೋಡಿ, ನಮ್ಮ ಕಾರಿಲ್ಲ, ನಮ್ಮ ಫ್ರೆಂಡ್ ಕಾರು ಕಸದ ಗುಂಡಿ ಅದೇನು ಗುಂಡಿನ ಕಸದ ಗುಂಡಿ ಥರ ಇಕ್ಕವ್ರೆ. ಸೊ ಅದನ್ನ ಇಗ್ನೋರ್ ಮಾಡಿ. ಸೊ ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಈ ಥರ ಮಾಡೋರೆ ಗೊತ್ತಿಲ್ಲ ನನಗೆ. ಏನೋ ಸಣ್ಣವಾಗಿ ಮಾಡ್ದಂಗೆ ಐತೆ. ಓಕೆ, ಏನಾದ್ರೂ ಹೋಗು. ಏನು ಬಿಸಿಲು ಅಲ್ಲ ಪಾಪು, ಹೆವಿ ಬಿಸಿಲಪ್ಪ. ಈ ವರ್ಷ ಯಾಕೆ ಇಷ್ಟೊಂದು ಬಿಸಿಲು? ಬಿಸಿಲು ಹೇಳ್ಬೇಕು. ನಾನು ಹೋಗ್ತೀನಿ ಅವನ ಹತ್ರ. ಯಾವಾಗ ಏನಿದ್ರೂ 4 ಗಂಟೆ ಮುಂಚೆ. ಇವಾಗಲೇ ಹೋಗ್ತೀನಿ. ಓಕೆ, ಆಫ್ಟರ್ ದಟ್ ಐ ವಿಲ್ ಬಿಕಮ್ ಬಿಸಿ. ಅಲ್ಲಿ 60 ರೂಪಾಯಿ ಯಾಮರ್ಸ್ಬಿಟ್ಟ ನನ್ನ ಎಣ್ಣೆ ಅವನು. ಬರೀ ಮೋಸ ಮಾಡೋದೇ ಹಿಂಗೆಲ್ಲ ಪಾಪ. ಹ್ಞೂ ಪಾಪು, ನನಗೆ ಇವಾಗಂತ ಇಲ್ಲ, ಯಾವುದೇ ವಿಷಯ ಆಗಲಿ, ಒಂದು ಬಟ್ಟೆ ಆಗಲಿ, ಒಂದು ತಿನ್ನೋ ಚಿಕ್ಕ ಒಂದು ಪಾನಿಪುರಿ ಯಾವ ಥರ ಏನು ಹಿಂಗಿದೆ, ಎಲ್ಲಿ ಯಾರು ಬುದ್ಧಿ ಕಳ್ಸಿದ್ರು? ಏಯ್ ನಿಮ್ಗಲ್ಲ. ಯಾಮಸ್ಬಿಟ್ಟಕೊಂಡು ಅವನು 5, 6, 7 ಎಳ್ನಿ ಕುಡಿಯೋ ದುಡ್ಡಲ್ಲಿ 8 ಎಳ್ನಿ ಕುಡಿಬೋದಿತ್ತು. 8 ಎಳ್ನಿ ಕುಡಿಯೋ ದುಡ್ಡಲ್ಲಿ 4 ಎಳ್ನಿ ಕೊಟ್ಟವ್ರೆ. ಅದು ಚೆನ್ನಾಗಿಲ್ಲ, ಟೇಸ್ಟು ಇಲ್ಲ. ಯಾಮರ್ಸ್ಬಿಟ್ರು ಗೈಸ್. ಬೆಂಗಳೂರು ಅಂದ್ರೆ ಮೋಸ. ಮನೆಗೆ ಬಂದು ಫೇಸ್ ವಾಶ್ ಮಾಡ್ಕೊಂಡು ಇವಾಗ ಬಂದೆ ಗೈಸ್. ಟೈಮ್ ಎಂತ ಬ್ಯಾಡ್ ಅಂದರೆ, ನಾನು ಹೇರ್ ಸ್ವಲ್ಪ ಸೆಟ್ ಮಾಡಬೇಕಿತ್ತು, ಬ್ಲೋ ಡ್ರೈ ಮಾಡಬೇಕಿತ್ತು. ಬಟ್ ಪವರ್ ಕಟ್ ಆಗಿಬಿಟ್ಟಿದೆ. ಇವಾಗ ಜಸ್ಟ್ ಸರಿ ರೆಡಿ ಆಗೋಣ, ಫೇಸ್ ವಾಶ್ ಮಾಡ್ಕೊಂಡು ಬಂದು ರೆಡಿ ಆಗೋಣ ಅಂದ್ಕೊಂಡು ಬಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ ಪವರ್ ಕಟ್. ಏನು ಮಾಡೋದಿನ, ನಂಗೆ 1.5 ಅವರೇ ಇರೋದು. ಕರೆಂಟ್ ಯಾವಾಗ ಬರುತ್ತೆ, ನಾನು ಯಾವಾಗ ಹೇರ್ ಸೆಟ್ ಮಾಡ್ತೀನಿ, ಯಾವಾಗ ಮೇಕಪ್ ಹಾಕ್ತೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಮೇಕಪ್ ಹಾಕ್ಬಿಟ್ಟು ರೆಡಿ ಆದರೆ ಫುಲ್ಲು ಬೆವ್ತೋಗ್ಬಿಡ್ತೀನಿ, ಅದೆಲ್ಲ ಹೋಗ್ಬಿಡುತ್ತೆ. ನಾನು ಫಸ್ಟ್ ಹೇರ್ ಸೆಟ್ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡೆ. ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು 5 ನಿಮಿಷ ವೆಯ್ಟ್ ಮಾಡಿ ನೋಡ್ತೀನಿ. ಕರೆಂಟ್ ಬರುತ್ತೆ ಅನ್ಕೋತೀನಿ. ಪ್ಲೀಸ್ ಬರಲಿ. ಕರೆಂಟ್ ಬರಲ್ಲ ಅನ್ಕೋತೀನಿ ಗೈಸ್. ನಾನು ಅಟ್ಲೀಸ್ಟ್ ಮುಖಕ್ಕೆ ಮೇಕಪ್ಪರ ಹಾಕ್ತೀನಿ. ಮೇಕಪ್ ಹತ್ರ ತುಂಬ ಏನೋ ಆ ಥರ ಫೌಂಡೇಶನ್ ಆ ಥರ ಎಲ್ಲ ಹಾಕಲ್ಲ, ನಾರ್ಮಲಾಗಿ ರೆಡಿ ಆಗ್ತೀನಿ. ಓಕೆ, ರೆಡಿ ಆಗೋಣ ಗೈಸ್. ಕರೆಂಟ್ ಬಂದಿದೆ. ನಾನು ಇನ್ನು ಏನೋ ಮೇಕಪ್ ಹಾಕೊಳ್ಳೋಣ ಅಂತ ಇದ್ದೆ. ಕರೆಂಟ್ ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಜಸ್ಟು ಇವಾಗ ಸ್ಕಿನ್ ಕೇರ್ ಮಾತ್ರ ಮಾಡ್ಕೊಂಡಿದ್ದೀನಿ. ಬೇಸಿಕ್ ಥಿಂಗ್ಸು, ಸಿರಮ್, ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ, ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಸೊ ಕರೆಂಟ್ ಬಂದಿದೆ. ತಿರುಗು ಕರೆಂಟ್ ಹೋಗೋ ಅಷ್ಟರಲ್ಲಿ ನಾನು ಹೇರ್ ಸೆಟ್ ಮಾಡ್ಕೊತೀನಿ. ನನ್ನ ಹೇರು ಫ್ರಿಝಿ ಹೇರು ಈ ಥರ ಇದೆ. ಸೊ ನಾನು ಜಸ್ಟು ಏನು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳಲ್ಲ ಗೈಸ್. ನಾರ್ಮಲ್ ಬ್ಲೋ ಡ್ರೈ ಮಾಡಿಸ್ಕೊತೀನಿ, ಹೇರ್ ಸೆಟ್ ಮಾಡ್ಕೊತೀನಿ ಸ್ವಲ್ಪ ಸಾಫ್ಟಾಗಿರೋ ಥರ ಅಷ್ಟೇ ಗೈಸ್. ಹೇರ್ ಡನ್.
ಸೊ ಈ ಥರ ಒಂದು ಸ್ವಲ್ಪ ಡ್ರೈ ಮಾಡಿಕೊಂಡಿದ್ದೀನಿ, ಸೆಟ್ ಮಾಡಿಕೊಂಡಿದ್ದೀನಿ. ಸೊ ಇದನ್ನು ನನಗೆ ಅದು ರೋಲೆಲ್ಲ ಮಾಡ್ತಾರೆ, ಅದಿಲ್ಲ ನನ್ನ ಹತ್ರ. ಸೊ ಇರೋದಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಡಿಸಪಾಯಿಂಟ್ ಆಗದೆ ಇದ್ದರೆ ಸರಿ. ಓಕೆ, ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಬಿಸಿಲಿರುತ್ತೆ, ಸನ್ಸ್ಕ್ರೀನ್ ಸ್ವಲ್ಪ ಹಾಕೋತೀನಿ. ಟೈಮೇ ಇಲ್ಲ. ಕಾಮಿಡಿ ಆಗಿದೆ ನಾನು ನೋಡಿದ್ರೆ ನನಗೆ ನನ್ನ ರೂಮಲ್ಲಿ ಏನೋ ಪೂಜೆ ಬಂದ್ಬಿಟ್ಟಿದೆ. ಅಯ್ಯೋ ಸರಿ. ಹಿಂಗೆ ಆವಾಗ ಫ್ರೇಮಿಂದ ಆಚೆ ಹೋಗ್ಬಿಡ್ತೀನಿ. ಡೋಂಟ್ ಮೈಂಡ್. ಓಕೆ, ಸೊ ಅಷ್ಟೇ ಎಲ್ಲ ಸ್ಕಿನ್ ಪ್ರಿಪೇರ್ ಆಗುತ್ತೆ. ನಾವು ಲೆಟ್ಸ್ ಗೆಟ್ ಇಂಟು ದ ಮೇನ್ ಮೇಕಪ್. ಏನೋ ಅಷ್ಟೆಲ್ಲ ಹಾಕಿದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಸ್ವಲ್ಪ ತುಂಬಾ ಇದೆ. ಅದನ್ನು ಒಂಚೂರು ಕವರ್ ಮಾಡ್ತೀನಿ. ಇದು ಒಂದು ಸ್ವಲ್ಪ ಪ್ರೈಮರ್ ಹಾಕೋಣ, ಕನ್ಸೀಲರ್, ಇದು ಫೌಂಡೇಶನ್ ನಾನೇನು ಹಾಕಲ್ಲ. ಸೊ ಫಸ್ಟು ಒಂದು ಸ್ವಲ್ಪ ಪ್ರೈಮರ್ ಹಾಕೋತೀನಿ. ನನ್ನ ಸ್ಕಿನ್ ಒಂಥರ ರಫ್ ಆಗಿದೆ. ಇದನ್ನೆಲ್ಲ ನಾನು ಹೆಂಗೆ ಎಡಿಟ್ ಮಾಡಿ ಹಾಕ್ತೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೋರ್ ಹೊಡಿತಲ್ಲ ಒಬ್ಬರಿಗೆ ಮೇಕಪ್ ವೀಡಿಯೋ ನೋಡೋದಕ್ಕೆ. ಏನು ಅಷ್ಟು ಮೇಕಪ್ ನಾಲೆಜ್ ಎಲ್ಲ ವಹಿಸ್ಬೇಕು. ಓಕೆ, ಏನೋ ಒಂಚೂರು ನೋಡೋಷ್ಟು ಮಾಡ್ಕೋತೀನಿ. ಈ ಪ್ರೈಮರ್ ಇದೆಲ್ಲ ಇದು ಹಾಕಿದ್ರೆ ನಮಗೆ ಸ್ಕಿನ್ ಒಂಥರ ಮುಟ್ಟಿದ್ರೆ ಜಾರ್ ಬೀಳೋ ಥರ ಸಾಫ್ಟ್ ಆಗಿಬಿಡುತ್ತೆ ನಮಗೆ. ಮುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ, ಲೈಕ್ ಬೇಬಿ ಸ್ಕಿನ್ ಥರ ಫೀಲ್ ಆಗುತ್ತೆ. ಸೊ ಪ್ರೈಮರ್ ಆಯಿತು. ನೆಕ್ಸ್ಟ್ ಕಲರ್ ಕರೆಕ್ಟರ್ ನಾನು ಶುಗರ್ದು ಎತ್ಕೊಂಡಿದ್ದೀನಿ. ಆರೆಂಜ್ ಕಲರ್ ಎಷ್ಟು ಡಾರ್ಕ್ ಸರ್ಕಲ್ ಇದೆ ಅಂದರೆ ನನಗೆ ಒಂಚೂರು ಮಚ್ಚ ಆಗಿಬಿಟ್ಟಿದೆ. ಇದನ್ನು ಇದು ಮಾಡಿಬಿಟ್ಟು ಅಷ್ಟೇ ಕೆಳಗಡೆ ಅಂಡರ್ ಸರ್ಕಲ್ ಡಾರ್ಕ್ ಸರ್ಕಲ್ ಮಾತ್ರ ಕವರ್ ಮಾಡೋ ಸರ್ಕಲ್ ಮೇಲೆ ಏನು ಬೇಕಾಗಿಲ್ಲ. ಒಂಚೂರು ಮಾರ್ಕ್ ಲೈಟಾಗಿ ಮಾರ್ಕ್ ಮಾಡಿದೆ, ಅದನ್ನು ಕವರ್ ಮಾಡ್ಕೊಳ್ಳಿ. ಸೊ ನಾನು ಏನು ಮಾಡಲ್ಲ ಗೈಸ್, ಲೈಟ್ ಕೈಯೆಲ್ಲ ಟ್ಯಾಬ್ ಮಾಡ್ತೀನಿ. ನನಗೆ ಇದು ಬ್ರಷ್ ಹೋದ್ರೆ ಸೆಟ್ ಆಗಲ್ಲ, ನಾನು ಅದ್ರಾಗ ಮಾಡ್ಕೊಳಕ್ಕೆ ಬರಲ್ಲ. ಸೊ ನಾನು ಬೇಗ ಕಡೆ ಮಾಡ್ಕೊತೀನಿ. ಸೊ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಆರೆಂಜ್ ಆಗಿತ್ತಲ್ಲ ಒಂಥರ, ಅದು ಇವಾಗ ಸೆಟಲ್ ಆಗಿದೆ. ಒಂದು ಸ್ವಲ್ಪ ಕನ್ಸಿಲರ್ ಹಾಕ್ಕೊಂಡು ಅದನ್ನು ಸೆಟ್ ಮಾಡಬೇಕಿರೋದು. ಅಷ್ಟೇನು ಡಾರ್ಕ್ ಸರ್ಕ್ಲೇ ಕಾಣ್ದಿರೋ ಅಷ್ಟೆಲ್ಲ ನಾನು ಹಾಕೊಳಕ್ಕೆ ಬರಲ್ಲ ಗೈಸ್, ಲೈಟಾಗಿ ಏನೋ ಕವರ್ ಮಾಡ್ತೀನಿ. ಈ ಕಡೆ ಒಂದು ಇಲ್ಲೊಂಚೂರು ಲೈಟಾಗಿ ಇಲ್ಲೊಂಚೂರು ಟೆಕ್ನಿಕ್ ಆಗಿದೆ ಅಷ್ಟೇ. ಫೀಲಿಂಗು ಈ ಥರ ಬ್ರಷ್ ಯೂಸ್ ಮಾಡಿ ಅದರೆಲ್ಲ ಮಾಡಿ ಎಲ್ಲ ಅದರಲ್ಲೇ ಅನ್ಕೊಳ್ತೋ ಅನ್ನೋ ಫೀಲಿಂಗು. ಇಲ್ಲ ಮೇಬಿ ಅದು ಟಾಪಾಗಿ ಗೊತ್ತಿರಬೇಕು ಅನ್ಸುತ್ತೆ ಯೂಸ್ ಮಾಡೋಕ್ಕೆ. ಯಾವುದೋ ಪೂಜೆ ಬಂದ್ಬಿಟ್ಟಿದೆ. ಅಯ್ಯೋ ನಾನು ನೋಡೋಕ್ಕೆ ಒಳ್ಳೆ ಶೂನ್ಯ ಬೊಮ್ಮೆ ಥರ ಇದ್ದೀನಿ. ಲೈಕ್ ನಾನು ಕಣ್ಣಲ್ಲಿ ನೋಡಬೇಕು ಬ್ಲೆಂಡ್ ಮಾಡ್ಕೊಳ್ತೀನಿ. ಬ್ಲೆಂಡ್ ಮಾಡ್ಕೊಬಿಟ್ಟಿದ್ದೀನಿ. ಲೈಕ್ ಓಕೆ ಅನಿಸ್ತಾ ಇದೆ. ಫಸ್ಟಿಗಿಂತ ಒಂದು ಸ್ವಲ್ಪ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಇರೋದು ಕಾಣಿಸುತ್ತೆ. ಇವಾಗ ಲೈಟಾಗಿ ಅದರಲ್ಲಿ ಕಾಂಪ್ಯಾಕ್ಟ್ ಪೌಡ್ರ್ ಇದೆಯಲ್ಲ ಅದನ್ನು ಇಕ್ಕಿ ಸೆಟ್ ಮಾಡ್ಕೋತೀನಿ. ನಾನೇನು ಫೋನ್ ನೋಡುವಾಗಲೇ ಮೇಕಪ್ ಮಾಡುವಷ್ಟು ಬೆಳೆದಿಲ್ಲ ಗೈಸ್. ನಾನೇ ಒಂದು ಡಬ್ಬ ಮೇಕಪ್ ಆರ್ಟಿಸ್ಟ್ ಇಲ್ಲ, ಮೇಕಪ್ ಮಾಡ್ಕೊಳ್ಳೋದು. ಸೊ ಕನ್ನಡಿ ನೋಡಿ, ಚೂರು ಟಪ್ 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 ಟಪ್. ಅಷ್ಟೇ, ನಾನು ಮುಖಕ್ಕೆ ಏನೂ ಹಾಕ್ಕೊಳ್ಳಲ್ಲ, ಮುಗೀತು ಇಷ್ಟೇ ನಾನು ಡನ್. ಒಂದು ಸ್ವಲ್ಪ ಬ್ಲಷ್ ಹಾಕ್ಕೋತೀನಿ. ಆಮೇಲೆ ಯಾಕಂದರೆ ನನಗೆ ಒಂಥರ ಈ ಫೌಂಡೇಶನ್ ಅದೆಲ್ಲ ಚೆನ್ನಾಗಿರಲ್ಲ, ಒಂಥರ ಆರ್ಟಿಫಿಷಿಯಲ್ ಆಗಿ ಫೀಲ್ ಆಗುತ್ತೆ ಗೈಸ್, ಅದರಿಂದ ಹಾಕ್ಕೊಳ್ಳಲ್ಲ ಅಷ್ಟೇ. ಡಾರ್ಕ್ ಸರ್ಕಲ್ ಸ್ವಲ್ಪ ಕವರ್ ಮಾಡಿದೆ. ಈ ಮಾರ್ಕ್ನು ಒಂದು ಸ್ವಲ್ಪ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಇರೋದು ನಂಗೆ ಕಾಣಿಸುತ್ತೆ, ಏನೋ ಮಾಡೋಕ್ಕಾಗಲ್ಲ. ಓಕೆ, ನಾವು ಇವಾಗ ಜಸ್ಟ್ ಕಣ್ಣಿಗೆ ಒಂದು ಸ್ವಲ್ಪ ಇದು ಐ ಶಾಡೋಸ್ ಎಲ್ಲ ಹಾಕ್ಬಿಟ್ಟು ಬ್ಲಷ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆಗೋದೆ. ಐಮ್ ಟೇಕಿಂಗ್ ದಿಸ್ ಶೇಡ್. ಸೊ ನಂದು ಆಲ್ರೆಡಿ ಫಾಯ್ಲ್ ಆಗಿಬಿಟ್ಟಿದೆ, ಪರವಾಗಿಲ್ಲ, ಇದು ಎತ್ಕೋತೀನಿ. ನಾನು ಯಾವುದಕ್ಕೂ ಬ್ರಷ್ ಯೂಸ್ ಮಾಡಲ್ಲ ಗೈಸ್, ಎಲ್ಲನೂ ಬೈ ಹ್ಯಾಂಡ್, ಕೈಯೇ ಬ್ರಷ್ ನಮಗೆ. ಸರಿ, ನಾನು ಹಿಂಗೆ ತಿರ್ಸ್ಕೊತೀನಿ, ಮೇ ಬಿ ಕಾಣಿಸ್ಬೋದು ನಿಮಗೆ.
ವಾವ್, ಇದೇ ಚೆನ್ನಾಗಿದೆ ಈ ಆ್ಯಂಗಲೇ ಫಸ್ಟಿಗಿಂತ. ನಾನು ಕಾಮಿಡಿಯಾಗಿದ್ದೀನಿ ನನಗೆ ನಾಳೆ. ಆದ್ರೂ ಇದು ಕಷ್ಟ ಗೈಸ್ ಈ ವ್ಲಾಗ್ ಮಾಡೋದಲ್ಲ. ಎನಿ ಟೈಮ್ ಫೋನ್ ಮೇಲೆ ನಮಗೆ ಅದು ಅನಿಸ್ತಾನೆ ಇರಬೇಕು ಅಲ್ಲ, ಮಾಡಬೇಕು, ವಿಡಿಯೋ ತೆಗಿಬೇಕು ಪ್ರತಿಯೊಂದೂ ಅಂತ. ನಾನು ಅನ್ಕೋತೀನಿ ಅದು ತೆಗಿಯೋಕ್ಕೆ ಬರ್ತು ಹೋಗ್ಬಿಡ್ತೀನಿ. ಮತ್ತು ಲೇಸಿನೆಸ್ ಬೇರೆ ಅದ ಒಂಥರ. ನನ್ನ ಕಣ್ಣೇ ಡಾರ್ಕು ಫಸ್ಟ್ ಆಫ್ ಆಲು, ಅದ್ರ ಮೇಲೆ ಒಂದು ಡಾರ್ಕ್ ಶೇಡ್ ಹಾಕ್ತಾಯಿದ್ದೀನಿ. ನಾನು ಇವತ್ತು ಹಾಕ್ಕೊಳ್ಳೋದು ಒಂಥರ ಬ್ಲ್ಯಾಕ್ ಕಲರ್ ಮಿಕ್ಸ್ಡ್ ಬೇಜ್ ಅದರ ಒಂದು ಮ್ಯಾಕ್ಸ್ ಥರ ಒಂದು ಸಿಂಗಲ್ ಪೀಸು, ಅದನ್ನು ಹಾಕೋತಾ ಇದ್ದೀನಿ. ಓಕೆ, ಕಾಣಿಸ್ತಿದೆ ಒಂಥರ ಶೇಡು. ಅದ್ರ ಮೇಲೆ ಇವಾಗ ಶಿಮ್ಮರಿ ಹಾಕ್ತೀನಿ. ಶಿಮ್ಮರ್ ಇಲ್ಲೊಂಚೂರು ಅಷ್ಟೇ. ಇದನ್ನೇ ಟ್ಯಾಪ್ ಮಾಡ್ಕೊಳ್ಳೋದು ಹೋಳು ಕಣ್ಣಿಗೂ. ಕಾಣಿಸ್ತಾ ಇದೆ. ಶೈನಿ ಫೋನಲ್ಲಿ ಕಾಣಿಸ್ತಲ್ಲ, ಬಟ್ ನೇರಲ್ಲಿ ಕಾಣಿಸ್ತೈತೆ. ಇನ್ನೊಂದು ಚೂರು ಹಾಕೋಣ, ಸೆಟ್ ಹೋಗ್ಬಿಡುತ್ತೆ ಅದು ಹೋಗೋಷ್ಟಲ್ಲಿ. ಓಕೆ, ಇವಾಗ ಕಾಣಿಸ್ತಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ ವಯಸ್ಸು. ನಾನೊಂಥರ ಏನು ಎಕ್ಸ್ಟ್ರಾ ಟ್ಯಾಲೆಂಟೇ ಇಲ್ದಿರೋ ಒಂದು ಹುಡುಗಿ. ಟ್ಯಾಲೆಂಟ್ ಇಲ್ಲ ಆ ಥರ, ವಿತೌಟ್ ಟ್ಯಾಲೆಂಟ್ ಇರೋದು ಒಂದು ಟ್ಯಾಲೆಂಟು. ಆ ಥರ ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಯಾವುದು ಏನೂ ಗೊತ್ತಿಲ್ಲದೆ ಗೋ ವಿತ್ ದ ಫ್ಲೋ. ಈ ಕಡೆ ಸೈಡಿಗೆ ಬರೋ ಒಂಚೂರು ಹಾಕೋಬಿಟ್ಟೆ. ಓಕೆ, ಸೊ ಗೈಸ್ ಕಾಣಿಸ್ತೈತೆ. ಇವಾಗಲಾರು ಕಣ್ಣು ಮುಚ್ತೀನಿ. ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಫೋನಲ್ಲಿ. ಇಟ್ಸ್ ಓಕೆ, ನನಗೆ ಇವಾಗ ಟೈಮ್ ಇಲ್ಲ. ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಐಲೈನರ್, ಇದೊಂಚೂರು ಒರೆಸ್ಕೊಬಂದ್ಬಿಡ್ತೀನಿ. ಅಲ್ಲೊಂದು ಬಟ್ಟೆ ಬಿಚ್ಚಾಕಿದ ಬಟ್ಟೆ ಇತ್ತು, ಅದ್ರಲ್ಲಿ ಒರೆಸ್ಕೊಂಡೆ. ಓಕೆ, ನೆಕ್ಸ್ಟು ಐಲೈನರ್ ಹಾಕುವ. ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ, ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಐಲೈನರ್ ಹಾಕೊಬಿಟ್ಟಿದ್ದೀನಿ. ಇವಾಗ ಶೈನಿ ಒಂಚೂರು ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಐಲೈನರ್ ಆಯಿತು. ಮಸ್ಕಾರಲ್ಲ ನಾನು ಹಾಕಲ್ಲ, ನನಗೆ ಕಣ್ಣು ಹಿಂಗೆ ಮಾಡ್ತಾ ಇರ್ತೀನಿ, ಹೋಗ್ಬಿಡುತ್ತೆ. ಆದರೆ ಗೈಸ್ ಸುಮ್ಮನೆ ಇಂಥ ಈವೆಂಟಿಗೆ ಇಷ್ಟು ಕಷ್ಟಪಟ್ಟು ರೆಡಿಯಾಗಿ ಹೋಗೋದಕ್ಕೆ ಹೋಗದೆ ಮನೇಲೇ ಇರ್ಬೋದು. ನೆಕ್ಸ್ಟ್ ಐಬ್ರೋ, ನನಗೆ ಸಣ್ಣ ಮಾಡಿಬಿಟ್ರು ಐಬ್ರೋ. ಇಲ್ಲ ನನಗೆ ಕೂದಲಿಲ್ವ ಅಂತ ನನಗೆ ಗೊತ್ತಿಲ್ಲ, ನೋಡಬೇಕು. ಯಾವುದು ಸಿಕ್ಕದೇ ಇಲ್ಲ. ಸೊ ಒಂದು ಬ್ರೌನ್ ಕಲರ್ ಅದನ್ನು ಹಾಕ್ಕೊಂಡು ನಾನು ಇದರಲ್ಲಿ ಇದು ಮಾಡ್ಕೋತೀನಿ. ಶಾರ್ಪ್ನರು ಇಲ್ಲ. ಗಾಡ್, ಸರಿ ಇರೋದೆಲ್ಲ ಮೇಂಟೈನ್ ಮಾಡುವ. ನ್ಯಾಚುರಲ್ ಆಗಿರುತ್ತೆ ಬ್ರೌನಲ್ಲಿ ಮಾಡಿಕೊಂಡ್ರೆ ಅಂತ ಅಷ್ಟೇ ಗೈಸ್. ಅದು ಯಾಕೆನಂದರೆ ಹಿಂಗೆ ಬರೆದು ಬಿಡ್ಬೇಕು ಸ್ಟಾರ್ಟಿಂಗಲ್ಲಿ, ಮತ್ತು ಒಳಗಡೆ ಹಿಂಗೆ ಅಂತ ಹಾಕಿದ್ರೆ ನ್ಯಾಚುರಲ್ ಆಗಿರುತ್ತೆ ಅಂತ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೀನಿ. ಸೊ ಅಷ್ಟೇ, ಅದನ್ನು ಮಾಡ್ತೀನಿ. ವಾಟರ್ ಲೈನ್ ಹಾಕೊಂಡು ಸಾಕು. ತುಂಬ ನಮ್ಮದು ಆರ್ಟಿಫಿಷಿಯಲ್ ಆಗಿರುತ್ತೆ. ಏನು ಇಷ್ಟು ಮೆತ್ತಾ ಇದ್ದೀನಿ ಅನ್ಕೋಬೇಡಿ, ಅದು ಸೆಟ್ ಆಗುತ್ತೆ. ನಾನು ಹೋಗೋ ವರ್ಷದಲ್ಲಿ ಇಷ್ಟು ಇರೋದೇ ಇಲ್ಲ, ಆಟೋಮೆಟಿಕಾಗಿ ಕಡಿಮೆ ಆಗಿಬಿಡುತ್ತೆ. ಬಟ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಂಗೆ ಬ್ಲೆಂಡರ್ ಬೇಕೇ ಬೇಕು. ನನ್ನ ಮುಖ ಮೇಕಪ್ ಮಾಡುವಾಗ ಹೆಂಗೆ ಹೋಗ್ತೈತೆ. ನಾನು ಮಾತಾಡೋಕ್ಕಿಂತ ಫ್ಯಾನ್ ಸೌಂಡು ಜಾಸ್ತಿ ಬರುತ್ತೆ ಅನಿಸುತ್ತೆ ಗೈಸ್. ಒಂದು ಮೈಕ್ ತಗೊಳ್ಳೋಣ, ಬಟ್ ಯಾರೂ ನನ್ನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ನನ್ನ ಚಾನಲು, ಅದಕ್ಕೆ ತಗೋತಾ ಇಲ್ಲ. ಇವಾಗ ಪಿಂಕಿ ಕಾಣಿಸ್ತಾ ಇದೆನಾ?
ಇದ್ರ ಮೇಲೆ ಇನ್ನೊಂದು ಸತಿ ಪೌಡ್ರ್ ಕೋಟಿಂಗ್ ಕೊಟ್ಟರೆ ಮೂಗೆಲ್ಲ ಸುರ್ತೈತೆ ಗೈಸ್. ಇದ್ರ ಮೇಲೆ ಒಂದು ಸ್ವಲ್ಪ ಪೌಡ್ರ್ ಕೋಟಿಂಗ್ ಕೊಟ್ಟರೆ ಸರಿಯಾಗ್ಬಿಡ್ತೀನಿ. ಇದೇ ಸಾಂಗ್ ಕೊಡ್ತೈತೆ. ಓಕೆ ಇವಾಗ ಓಕೆ. ಆಮೇಲೆ ನಾನು ಇನ್ನೊಂದ್ಸತಿ ಇಲ್ಲೆಲ್ಲ ಹಾಕೋತೀನಿ. ರೆಡಿ? ಚೆನ್ನಾಗಿ ಕಾಣಿಸ್ತೀನಿ ಅನ್ಬೋದೀನಿ. ಬೇಬಿ ಆ್ಯಂಗಲ್ ನಾನು ಕರೆಕ್ಟಾಗಿ ಸೆಟ್ ಮಾಡಿಲ್ಲ, ಅಂದರೆ ಹಿಂಗೆ ಸೆಟ್ ಮಾಡಿದ್ದೀನಿ. ಓಕೆ ಗೈಸ್, ನಾನು ಸೊ ಗೈಸ್ ಈ ಡ್ರೆಸ್ಸು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸಿಂಪಲ್. ಸೊ ಗೈಸ್ ಈ ಡ್ರೆಸ್ನೇ ಹಾಕೋತಾ ಇರೋದು. ನಾನು ಫುಲ್ ವ್ಯೂ ತೋರಿಸ್ತೀನಿ ರೀ. ಇದು ಹಾಕೋತಾ ಇರೋದು ಮ್ಯಾಕ್ಸಿ. ಸೊ ಗೈಸ್ ನಾನು ಆವಾಗಲೇ ಹ್ಯಾರ್ ಈ ಥರ ಸುತ್ತಿಗಿತ್ತಲ್ಲ, ಈ ಥರ ಬಂದಿದೆ. ಓಕೆ ಅನ್ಕೋತೀನಿ, ನೋಡೋಣ ಎಷ್ಟಾಗಿರೋದೆ. ಸೊ ಈಗ ಒಂದು ಸತಿ ಬ್ಲೋ ಡ್ರೈ ಮಾಡಿ ಸ್ಟ್ರೈಟ್ ಮಾಡ್ಕೋತೀನಿ. ಓಕೆ ನಿಲ್ಲೋದಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು. ಲಿಪ್ಸ್ಟಿಕ್, ಇಯರಿಂಗ್ಸ್ ಎಲ್ಲ. ಸೊ ಗೈಸ್ ಫುಲ್ ರೆಡಿ ಆಗೋಯ್ತು ಗೈಸ್. ಲೈಕ್ ಹಿಂಗೆ ಇದೆ ಹ್ಯಾರು ಫ್ರಂಟಲ್ಲಿ, ಬಟ್ ನಾನೇನೋ ಫ್ರೀ ಹೇರ್ ಬಿಡೋದ ಇಲ್ಲ ಕ್ಲಚರ್ ಹಾಕೊಳ್ಳೋದ ಅಂತ ಡಿಸೈನ್ ಮಾಡಿಲ್ಲ. ಸೊ ಫುಲ್ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಈ ಥರ ರೆಡಿ ಆಗಿದ್ದೀನಿ. ಫುಲ್ ಡ್ರೆಸ್ ಕಾಣಿಸ್ತಾ ಇಲ್ಲ. ಓಕೆ, ನಾನು ಬೇರೆ ವಿಡಿಯೋ ಇದ್ದರೆ ಆ್ಯಡ್ ಮಾಡ್ತೀನಿ ಗೈಸ್. ರೆಡಿ ಆಗೋಯ್ತು. ಸೆಕೆ ಬೆವರ್ತೈತೆ ಅಷ್ಟೇ ಗೈಸ್. ರೆಡಿ ಆಗೋಯ್ತು ಫೈನಲಿ. ಇವಾಗ ಹೋಗಬೇಕು. ಕ್ಯಾಬ್ ಬರ್ತಾ ಇದೆ. ನಾವು 5 ಮಿನಿಟ್ಸಲ್ಲಿ ನಮ್ಮ ಆಫೀಸ್ ಕ್ಯಾಬ್ ಬರುತ್ತೆ. ಗೋಯಿಂಗ್ ಬಾಯ್ ಗೈಸ್. ಅಲ್ಲಿ ತೋರಿಸ್ತೇನೆ. ಅಲ್ಲೇನಾದ್ರು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದು ಡೌಟೇ. ಇನ್ ಕೇಸ್ ನಾನು ಏನಾದ್ರು ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿದ್ರೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಗೈಸ್. ಬಾಯ್. ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನಂತೂ, ನನಗೆ ಫುಲ್ ಇಷ್ಟ ಆಗಿದೆ. ಬಟ್ ಹೇರ್ ಸ್ಟೈಲ್ ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಲೈಕ್ ಫ್ರೀ ಹೇರ್ ಬಿಡೋದೇ ಹಿಂಗೆ ಇರೋದಂತ. ಓಕೆ ಬಾಯ್ ಗೈಸ್. ಈವೆಂಟಿಗೆ ಬಂದಿದ್ದೀನಿ, ಬಟ್ ಒಂದು ಫೋಟೋನು ಚೆನ್ನಾಗಿ ತಗೊಂಡಿಲ್ಲ ಗೈಸ್. ಕಷ್ಟಪಟ್ಟು ರೆಡಿಯಾಗಿನೋ ಯಾಕೋ ಲೈಟಿಂಗ್ ಸೆಟ್ ಆಗ್ತಾ ಇಲ್ಲ. ಸೊ ಇವಾಗ ಸ್ಟಾರ್ಟರ್ಸ್ ಎಲ್ಲ ಇದೆ, ಸ್ನ್ಯಾಕ್ಸು ತಿನ್ಕೊಂಡು ಹೋಗೋಣ ಅಂತ ಬರ್ತೀನಿ. ಇದು ನನ್ನ ಫ್ರೆಂಡ್ ಕೀರ್ತನ. ಹಾಯ್ ಗೈಸ್. ಇವಾಗ ಸ್ನ್ಯಾಕ್ಸ್ ತಿನ್ನೋಕೆ ಬಂದಿದ್ದೀವಿ. ಇಲ್ಲಿ ಸ್ಪ್ರಿಂಗ್ ರೋಲು ಮತ್ತು ಇದು ಹೆಸರೇನು ಕಪ್ ಕೇಕು ಅದು, ಮತ್ತು ಇಲ್ಲೊಂದು ಕೂಲ್ ಡ್ರಿಂಕ್ ಸಿಕ್ಕವೆ. ಎಷ್ಟು ಬೆಳಕಾಯಿ ಬರ್ತಾ ಇದ್ದಾರೆ ನಂದ್ರಲ್ಲಿ ನೋಡಿ. ಇವಾಗ ಎಷ್ಟು ಗೈಸ್ ಈವೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಎನ್ಕೋರ್ ಈವೆಂಟ್ ಫೈನಲಿ ಕೇಮ್ ಟು ಅನ್ ಎಂಡ್. ಅಲ್ಲಿರೋದು ಪೂಜಾನ ಎಲ್ಲ ಅಲ್ಲ. ಈ ಸದ್ಯ ಏನೋ ಅಷ್ಟು ಜಾಲಿ ಅನಿಸಿಲ್ಲ ಗೈಸ್. ಒಂಥರ ನಮ್ಮ ಗ್ಯಾಂಗೇ ಇಲ್ಲ, ಸೊ ಅದರಿಂದ ಅಷ್ಟು ಜಾಲಿ ಅನಿಸಿಲ್ಲ. ನೆಕ್ಸ್ಟು ಡಿ ಜೆ ಮುಗಿದಿದೆ ಅಷ್ಟೇ ಮನೆಗೆ ಮಾಡ್ತೀವಿ ಗೈಸ್. ಡಿ ಜೆ ಎಲ್ಲ ಮುಗಿದು ಹೆಂಗಿದ್ದೀನಿ ನೋಡಿ, ಬೇವತ್ತು ಹೋಗಿದ್ದೀನಿ. ಮುಗಿದು ಇವಾಗ ಮನೆಗೆ ಹೊಡ್ಬೇಕು. ಹೆಂಗಿದ್ದೀನಿ ನನ್ನ ನೋಡೋಕೆ ನನಗೆ ಇಷ್ಟ ಇಲ್ಲ, ಆ ಥರ ಬೇವತ್ತು ಹೋಗಿದ್ದೀನಿ. ಫುಲ್ಲು ಗಾಳಿ ತಗೋತಾ ಇದ್ದೀನಿ ಗೈಸ್. ಫುಲ್ಲು ನಂದೇ ಹೋಯ್ತು ಗೈಸ್. ಫೈನಲಿ ರೀಚ್ ಹೋಮ್. ಇವಾಗ ಮನೆಗೆ ಬಂದೆ. ಫುಲ್ ಟಯರ್ಡ್ ಆಗಿದ್ದೀನಿ, ಮಲ್ಕೋಬೇಕು ಗೈಸ್. ಇದಾಗಿತ್ತು ಈ ಬ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಗೈಸ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.